ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅತಿರಾದಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರಿದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ 26 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡೋದಾದರೆ 18 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಎಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಬಸಿಲ್ ಜೋಸೆಫ್, ಟೊವಿನ್ ಥಾಮಸ್, ರಿಯಾ, ಸಿಬು, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ. ಹಾಗೆಯೇ ಈ ಮೂವಿಗೆ ಎಲ್ಲಿ ಮಲಯಾಳಂನಲ್ಲಿ ಹಲವಾರು ಕಡೆಯಿಂದ ಈ ಮೂವಿಗೆ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಬಸಿಲ್ ಜೋಸೆಫ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಟೊವಿನ್ ಥಾಮಸ್ ಅವರು ಕೂಡ ಈ ಮೂವಿಗೆ ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ, ಡೈರೆಕ್ಟರ್ ಬೈ ಅರುಣ್ ಅನಿರುದ್ಧನ್. ಹಾಗೆಯೇ ಈ ಮೂವಿಗೆ ಎಲ್ಲಿ ತುಂಬ ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ರಿಲೀಸ್ ಡೇಟ್ ಮೇ 14, 2026ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದರೆ ಬಸಿಲ್ ಜೋಸೆಫ್ ಅವರು ಯೋಗಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಟೊವಿನ್ ಥಾಮಸ್ ಅವರು ಜೋಸೆಫ್ ಆದಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಜೋಸೆಫ್ ಆದಿ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಅವರೇ ಹೀರೋ ಆಗ್ತಾರೆ ಅಂತಲೇ ಹೇಳ್ಬೋದು. ಜೋಸೆಫ್ ಆದಿ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ತಂದೆ ತಾಯಿ ಇರ್ತಾರೆ ಮತ್ತು ಅವ್ರಿಗೆ ಅಕ್ಕ ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಜೋಸೆಫ್ ಆದಿ ಹಾಗೂ ಅವ್ರ ಅಕ್ಕ ಇಬ್ಬರು ಕೂಡ ಒಂದು ಡಿನ್ನರ್ಗೆ ಅಂತ ಹೋಗ್ತಾರೆ. ಹಾಗೆಯೇ ಜಸ್ಟ್ ಕ್ಯಾಶುವಲಾಗಿ ಅವರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಅವರು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಹೋಟ್ಲಿಂದ ಹೊರಗಡೆ ಬರ್ತಿರುವ ಸಮಯದಲ್ಲಿ ಅವರ ಅಕ್ಕನ ಬಾಯ್ ಫ್ರೆಂಡ್ ಯಾರೋ ಒಬ್ಬರು ಬಂದು ಅವರಿಗೆ ತುಂಬ ಬೈದು ಅವರ ಮೇಲೆ ಹಲ್ಲೆಯನ್ನು ಮಾಡಿಬಿಟ್ಟು ಹೊರಟೋಗ್ತಾರೆ. ಇದನ್ನೆಲ್ಲ ನಿಂತ್ಕೊಂಡು ದೂರದಲ್ಲಿ ನೋಡ್ತಾ ಇರೋದ್ರಿಂದ ಜೋಸೆಫ್ ಆದಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಮತ್ತು ಅವರ ಅಕ್ಕನ ಬಿಟ್ಬಿಟ್ಟು ಬಂದಮೇಲೆ ಮತ್ತೆ ಅವರಿಬ್ಬರಿಗೂ ಕೂಡ ಜಗಳ ಸ್ಟಾರ್ಟ್ ಆಗುತ್ತೆ. ಮತ್ತು ಇಬ್ಬರು ಕೂಡ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಮತ್ತು ಅವರಿಗೆ ಸುಮಾರು ತೊಂದರೆಗಳು ಉಂಟಾಗ್ತವೆ. ಅಕ್ಕನಿಗೆ ಈ ರೀತಿಯೆಲ್ಲ ಹೊಡಿತೀಯ ಅಂತೇಳಿ ಅವ್ರಿಗೆ ಈಗ ಮುಖ ಹೊಡೆದು ಜೋಸೆಫ್ ಆದಿ ಅವರು ಕೂಡ ಮತ್ತು ಯೋಗಿನೂ ಕೂಡ ಸೇರಿಕೊಂಡು ಇಬ್ಬರು ಕೂಡ ಅವರ ಅಕ್ಕನ ರೇಗಿಸಿದಂಥ ವ್ಯಕ್ತಿನ ಈಗ ಮುಖ ಹೊಡಿತಾರೆ. ಅದರಿಂದ ಪೊಲೀಸ್ ಸ್ಟೇಷನ್ ಕೂಡ ಕೇಸ್ ಆಗೋಗುತ್ತೆ. ಮತ್ತು ಜೋಸೆಫ್ ಆದಿ ಅವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಮತ್ತು ಅವ್ರನ್ನ ಬಿಡಿಸ್ಕೊಂಡು ಕೂಡ ಬರ್ತಾರೆ ಮತ್ತು ವಾರ್ನಿಂಗ್ ಕೂಡ ಕೊಡ್ತಾರೆ. ಮತ್ತು ಈ ರೀತಿ ಘಟನೆಗಳು ಆಗದಂಗೆ ನೋಡ್ಕೋತೀವಿ ಅಂತೇಳಿ ಅವರ ತಂದೆ ತಾಯಿ ಹೇಳ್ಬಿಟ್ಟು ಬರ್ತಾರೆ. ಹಾಗೆಯೇ ಈ ರೀತಿ ಮತ್ತು ಅವರ ಅವ್ರಿಗೆ ಒಂದು ಯಾವ ರೀತಿ ಪ್ರೊಡಕ್ಷನನ್ನು ಕೊಡ್ತಾರೆ ಮತ್ತು ಅವರ ಜೊತೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಈ ಮೂವಿಯಲ್ಲೇ ನೋಡಬೇಕು. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.